ಲಲಿತಾ, ನೀನು ಬಯಸ್ದ ಹಾಗೆ ಒಳ್ಳೆ ದಿನದಲ್ಲಿ ನಿಶ್ಚಿತಾರ್ಥ ಫಿಕ್ಸ್ ಆಗಿದೆ. ಆಮೇಲೆ ಯಾರ್ಯಾರನ್ನ ಮುಖ್ಯವಾಗಿ ಕರಿಬೇಕು ಎಲ್ಲ ಪಟ್ಟಿ ಮಾಡಿದ್ದೀನಿ. ಯಾರ್ದಾದ್ರೂ ಹೆಸರು ಬಿಟ್ಟೋಗಿದ್ರೆ ಸೇರಿಸ್ಬಿಡು. ಆಮೇಲೆ ಏನು ಬೇಕೋ ಎಲ್ರಿಗೂ ಹೇಳಿ ವ್ಯವಸ್ಥೆ ಮಾಡಿಸ್ಕೊಂಬಿಡು. ಅಲ್ಲ ರೀ, ಎಲ್ಲ ಜವಾಬ್ದಾರಿನೂ ನನಗೆ ವಹಿಸ್ಕೊಟ್ಟಂಗಿದೆ. ಅಯ್ಯೋ, ನೀನು ಒಬ್ಳಿಗೆ ಎಲ್ಲೇ ವಹಿಸಿದ್ದೀನಿ. ಇದು ನನ್ನ ಮಗನ ನಿಶ್ಚಿತಾರ್ಥ. ನಾನು ಎಲ್ಲದಕ್ಕೂ ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಅಂದರೆ ನಿಮ್ಗೆ ಎಲ್ಲೆಲ್ಲಿ ಏನೇನು ಬೇಕು ಹೋಗಿ ತೊಗೊಂಬಿಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತನು, ನಿಮ್ಮ ಅತ್ತೆ ಜೊತೆ ಹೋಗಿ ನಿನ್ಗೆ ಏನೇನು ಬೇಕು ಅದೆಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಡಮ್ಮ. ಸರಿ ಮಾವ. ಅರೆ, ಹೇಗೆ ನಾಚ್ಕೋತಾ ಇದ್ದಾಳೆ ನೋಡು. ಇಷ್ಟು ದಿನ ಒಟ ಒಟ ಅಂತ ಮಾತಾಡ್ತಿದ್ದವಳು ನಿಶ್ಚಿತಾರ್ಥ ಅಂದ ತಕ್ಷಣ ನಾಚಿ ನೀರಾಗ್ತಿದ್ದಾಳೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಹೆಣ್ಣಿಗೆ ನಾಚಿಕೆ ಅನ್ನೋದು ಒಡವೆ ಇದ್ದ ಹಾಗೆ ಅಂತ. ಅಲ್ಲ ರೀ, ಅವಳು ಯಾಕೆ ನನ್ನ ಜೊತೆ ಶಾಪಿಂಗ್ ಬರ್ತಾಳೆ? ಅವಳು ಗಂಡ ಆಗೋನ್ ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತಾಳೆ. ಲಲಿತಾ, ಆಮೇಲೆ ಈ ತಿಂಗಳು 30ನೇ ತಾರೀಕು ಎಂಗೇಜ್ಮೆಂಟ್ಗೆ ದಿನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಮಗೆ ಕೆಲಸಗಳು ಮಾಡೋದಕ್ಕೆ ಹೆಚ್ಚು ದಿನ ಉಳಿದಿಲ್ಲ. ಎಲ್ಲರೂ ಸೇರಿ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡಿ. ಆಮೇಲೆ ಲಲಿತಾ, ಈ ಪಟ್ಟಿನ ಚೆಕ್ ಮಾಡಿ ಯಾರನ್ನ ಕರಿಬೇಕು ಎಲ್ಲ ಇನ್ನೊಂದ್ಸರಿ ನೋಡ್ಬಿಡು, ಆಯ್ತಾ? ವಿಶ್ವ, ನಾವೆಲ್ಲ ಎಂಗೇಜ್ಮೆಂಟ್ ಕೂತು ಒಟ ಒಟ ಅಂತ ಮಾತಾಡ್ತಿದೀವಿ. ನೀನ್ ಯಾಕೋ ಆಕಾಶ ತಲೆ ಮೇಲೆ ಬಿದ್ದ ಕೂತಿದ್ಯಾ? ಏನಾಯ್ತು? ಏನೂ ಇಲ್ಲಪ್ಪ. ಯಾಕೋ ವಿಶ್ವ, ಈ ಎಂಗೇಜ್ಮೆಂಟ್ ನಿನ್ಗೆ ಇಷ್ಟ ಇಲ್ವಾ? ಹಾಗೆಲ್ಲ ಏನೂ ಇಲ್ಲಮ್ಮ. ನಿಮ್ಗಳಿಷ್ಟನೇ ನನ್ನ ಇಷ್ಟ. ಇದು ವಿಶ್ವನ್ ಧ್ವನಿ ಇದ್ದಾಗೆ ಇದೆಯಲ್ಲ.